ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಗುಡ್ ನ್ಯೂಸು. ಇಷ್ಟು ನೇಮಕಾತಿ ಕೂಡ ಆಗ್ತಾ ಇದ್ದಾರೆ. ಏನ್ ಮಾಹಿತಿ ಮತ್ತೆ ದೈಹಿಕ ಮತ್ತೆ ಸಂಗೀತ ಶಿಕ್ಷಕರ ನೇಮಕಾತಿ, ಫಿಸಿಕಲ್ ಎಜುಕೇಶನ್ ಮತ್ತೆ ಸಂಗೀತ ಶಿಕ್ಷಕರ ನೇಮಕಾತಿ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪರ್ ಅವರು. ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ಮೈನ್ ಥಿಂಗ್ ನೋಡೋದಾದ್ರೆ ಇಲ್ಲಿ ಏನಂದ್ರೆ ಇಲ್ಲಿ ಶಿಕ್ಷಣದಲ್ಲಿ ಗುಣಾತ್ಮಕ ಅಂದ್ರೆ ಶಿಕ್ಷಣದಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಯಾರೆಲ್ಲ ನಿವೃತ್ತರು ಅವರನ್ನು ಹೊರತುಪಡಿಸಿ ಉಳಿದವರ ಎಲ್ಲ ಶಿಕ್ಷಕರು ಕೂಡ ಟಿಇಟಿ ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಮಾಡಿತ್ತು. ಈ ಸಂಬಂಧ ಬಂದ್ಬಿಟ್ಟು ಸರ್ಕಾರ ಮೇಲ್ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಸಲ್ಲಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಆಲ್ರೆಡಿ ಮಧು ಬಂಗಾರಪ್ಪ ಅವರು. ಅದು ಹಿಯರಿಂಗ್ ಯಾವಾಗ ಆಗುತ್ತೆ ಅಂತ ಅದು ಮಾಹಿತಿ ಕೊಟ್ಟಿದ್ದಾರೆ. ಕೋರ್ಟ್ ಬಂದ್ಬಿಟ್ಟು ಆದೇಶ ಮಾಡೋದು ಸರಿ ಇದೆ, ಬಟ್ ಆದ್ರೆ ಈಗಾಗಲೇ 20-30 ವರ್ಷ ಯಾರೆಲ್ಲ ಶಿಕ್ಷಕರು ಈ ಹಿಂದೆ ನೇಮಕಾತಿ ಮಾಡ್ಕೊಂಡಿದ್ದಾರೆ ಅವರಿಗೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಹೀಗಾಗಿ ರಾಜ್ಯ ಸರ್ಕಾರ ಮುಂದಿನ 25 ವರ್ಷಗಳನ್ನು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಮಕ್ಕಳು ದಡ್ಡರಾಗುತ್ತಿದ್ದಂತೆ ಎಂದು ತಿಳಿದು ಟಿಟಿ ಬರೆಯಲು ಹೇಳಿರ್ಬೇಕು ಅಂತ ಹೇಳಿ ಇವರು ಒಂದು ಲೇವಡಿ ಮಾಡಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಇವರು ಆಗ್ತಾ ಇರ್ಬೋದು ಅಂತ ಹೇಳಿ ಆ ರೀತಿ ಮಾಡಿರ್ಬೋದು. ಶಿಕ್ಷಕರ ನೇಮಕಾತಿ ಮಾಡಬೇಕು ಅಂತ ಹೇಳಿ ಇವರು ಹೇಳಿದಾರೆ. ಆಯ್ತಾ, ಈಗ 100% ಫಲಿತಾಂಶ ಯಾರೆಲ್ಲ ತೆಗೆದುಕೊಳ್ತಾರೆ ಅವರಿಗೆ ಪ್ರಶಸ್ತಿ ಕೊಡ್ತಾರಂತೆ. ಉತ್ತಮ ಫಲಿತಾಂಶ ಬಂದ ಶಾಲೆಗಳಿಗೆ 25,000 ರೂಪಾಯಿ ನೀಡ್ತಾರಂತೆ. ಅಂಡ್ ಬಂದ್ಬಿಟ್ಟು ಅನುದಾನ ಕೊರತೆ ಇಲ್ಲ, ಫಲಿತಾಂಶ ಉತ್ತಮವಾಗಿದೆ, ಶಾಲೆಯಲ್ಲಿ ಉಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅಂಡ್ ನಿಮಗೆ 12ನೇ ತರಗತಿ ಅವರಿಗೆ ಎಲ್ಲರೂ ಕೂಡ 6ರಿಂದ 12ನೇ ತರಗತಿವರೆಗೂ ಕೂಡ ಬಿಸಿ ಊಟ ಕೊಡ್ತಾರಂತೆ. ಅದು ಓಕೆ. ಇಲ್ಲಿ ಮೇನ್ ಥಿಂಗ್ ಏನ್ ಗುಡ್ ನ್ಯೂಸ್ ಅಂದ್ರೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ನಿಮಗೆ 11,000 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನೇಮಕಾತಿ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಸಿಟಿನ ಕಂಡಕ್ಟ್ ಕೂಡ ಮಾಡಿ ನೇಮಕಾತಿನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮಗೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ PG ಮತ್ತೆ TET ಮ್ಯಾಂಡೇಟರಿನ ಏನು ಆ ನಿಯಮದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಮೇನ್ ಥಿಂಗ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇವರು ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಸರ್ಕಾರ ಭವಿಷ್ಯದ ಹಿತದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಇಲ್ಲಿ ದೈಹಿಕ ಹಾಗೂ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಲು CM ಗೆ ಮನವಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸಾಕಷ್ಟು ವರ್ಷಗಳಿಂದ ದೈಹಿಕ ಶಿಕ್ಷಕರು, ಫಿಸಿಕಲ್ ಎಜುಕೇಶನ್ ಮತ್ತು ಸಂಗೀತ ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇರೋ ಕಡೆ ಇದೆ. ಅದನ್ನು ಕೂಡ ನಾವು ಮನವಿ ಕೂಡ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಮನವಿ ಮಾಡಿದ್ರೆ ಹೋಗ್ತಾರಾ ಇಲ್ವಾ ಅದನ್ನು ಕೂಡ ಇನ್ಕ್ಲೂಡ್ ಕೂಡ ಮಾಡ್ತಾರ ಅಂತ ನೋಡೋಣ. ಬಟ್ ಈ ಸಚಿವರು ಕೂಡ ಪರವಾಗಿಲ್ಲ, ಒಂದ್ಸಲ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ನಾವು ಬಂದಾಗ ಜಾಸ್ತಿ ನೇಮಕಾತಿ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ 11,000 ಶಿಕ್ಷಕರ ನೇಮಕಾತಿ ಕೂಡ ಮಾಡೋದಕ್ಕೆ ಸಿಟಿನ ಎಷ್ಟೊತ್ತಿಗೆ ನೋಟಿಫಿಕೇಶನ್ ಆಗ್ಬೇಕಿತ್ತು, ಬಟ್ ಲೇಟ್ ಕೂಡ ಆಗ್ತಾ ಇದೆ. ನಾವು ಮಾಡೇ ಬಿಡ್ತೀವಿ, ಜನವರಿಗೆ ಎಕ್ಸಾಮ್ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಇನ್ನು ಕೂಡ ಮಾಹಿತಿ ಬಂದಿಲ್ಲ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ, CM ಅವರು ಶಿಫಾರಸು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದು ಕೂಡ ಕಾಯ್ದು ನೋಡೋಣ. ಇನ್ನು ಮೇನ್ ಥಿಂಗ್ ದೈಹಿಕ ಮತ್ತು ಸಂಗೀತ ಶಿಕ್ಷಕರ ನೇಮಕಾತಿಗೆ ಕೇಳ್ತಾ ಇದ್ದಾರೆ ಸಾಕಷ್ಟು ಜನ, ಏನಾದ್ರು ಅಪ್ಡೇಟ್ ಕೂಡ ಇದೆಯಾ ಅಂತ. ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ದೈಹಿಕ ಮತ್ತು ಸಂಗೀತ ಶಿಕ್ಷಕರ ನೇಮಕಾತಿಗೆ CM ಗೆ ಮನವಿ ಕೂಡ ಮಾಡಿದ್ದಾರೆ ಅಂತೆ. CM ಅವರು ಏನ್ ಮಾಡ್ತಾರೆ ಅಂತ ಹೇಳಿ ಕಾಯ್ದು ನೋಡೋಣ. ಇದೇ ರೀತಿ ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಇಟ್. ಥ್ಯಾಂಕ್ ಯು.